ಧರ್ಮಸ್ಥಳ ಗ್ರಾಮದಲ್ಲಿ ಶವಹೂತ ಪ್ರಕರಣದ ತನಿಖೆಯಲ್ಲಿ ಇದೀಗ ಬಹಳಷ್ಟು ಚರ್ಚೆಯಾಗುತ್ತಿರುವ ವಿಷಯವೇನೆಂದರೆ ತನಿಖೆಯಲ್ಲಿ ಜಿಪಿಆರ್ ಬಳಕೆ. ಜಿಪಿಆರ್ ಬಳಕೆ ಮಾಡಿ ಸತ್ಯವನ್ನ ಕಂಡುಹಿಡಿಯಬಹುದು ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿದ್ದು, ಹಾಗಾದ್ರೆ ಏನಿದು ಜಿಪಿಆರ್? ಈ ಯಂತ್ರದ ಕಾರ್ಯವ್ಯಾಪ್ತಿ ಎಂಥದ್ದು ಎಂಬ ಮಾಹಿತಿ ಇಲ್ಲಿದೆ. ಸಮಾಧಿ ಶೋಧ ಎಂಬ ವಿಚಾರ ಚರ್ಚೆಗೆ ಬಂದಾಗಲೆಲ್ಲ ಬಹಳಷ್ಟು ಜನರು ಯೋಚಿಸುವ ಮೊದಲ ಉಪಕರಣವೇ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್. ಇದೊಂದು ಕ್ಷಿಪ್ರವಾದ, ಯಾವುದೇ ಹಾನಿ ಉಂಟು ಮಾಡದ ಮತ್ತು ಸೂಕ್ತವಾದ ಮಣ್ಣಿನ ಅಡಿಯಲ್ಲಿ ಹುದುಗಿರುವ ಪ್ರಯೋಜನಕಾರಿ ಸುಳಿವುಗಳನ್ನು ಒದಗಿಸುವಂತಹ ಉಪಕರಣವಾಗಿದೆ. ಜಿಪಿಆರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಜಿಪಿಆರ್ ಆಂಟೆನಾ ಸಣ್ಣ ರೇಡಿಯೋ ತರಂಗಗಳನ್ನು ಭೂಮಿಯ ಒಳಗೆ ಕಳುಹಿಸುತ್ತದೆ. ಈ ಅಲೆಗಳು ಮಣ್ಣಿನ ಒಳಗಿನ ಬದಲಾವಣೆಗಳನ್ನು, ಅಂದರೆ ಸಹಜವಾಗಿರುವ ಮಣ್ಣು ಮತ್ತು ತುಂಬಿರುವ ಸಮಾಧಿ ಅಥವಾ ಮಣ್ಣು ಮತ್ತು ಶವಪೆಟ್ಟಿಗೆಯ ಮುಚ್ಚಳದಂತಹ ವ್ಯತ್ಯಾಸಗಳಿಗೆ ತಲುಪುತ್ತದೆ. ಬಳಿಕ ಅವುಗಳು ಹಿಂದಕ್ಕೆ ಪ್ರತಿಫಲಿಸಿ ಆಂಟೆನಾವನ್ನು ಸೇರಿ ದಾಖಲಿಸಲ್ಪಡುತ್ತವೆ. ಕಡಿಮೆ ಫ್ರೀಕ್ವೆನ್ಸಿಯ ಆಂಟೆನಾಗಳು ಹೆಚ್ಚು ಆಳಕ್ಕೆ ಸಾಗಬಲ್ಲವಾದರೂ ಕಡಿಮೆ ವಿಸ್ತೃತವಾದ ಮಾಹಿತಿಯನ್ನು ಒದಗಿಸುತ್ತದೆ. ಆದರೆ ಹೆಚ್ಚಿನ ಫ್ರೀಕ್ವೆನ್ಸಿಯ ಆಂಟೆನಾಗಳು ಹೆಚ್ಚು ವಿಸ್ತೃತ ಮಾಹಿತಿಯನ್ನ ನೀಡಬಲ್ಲವಾದರೂ ಹೆಚ್ಚು ಆಳಕ್ಕೆ ಸಾಗಲು ಸಾಧ್ಯವಿಲ್ಲ. ವಿಧಿವಿಜ್ಞಾನ ತಂಡಗಳು ಸಾಮಾನ್ಯವಾಗಿ 100 ರಿಂದ 500 ಮೆಗಾಹರ್ಟ್ಸ್ ನಡುವೆ ಕಾರ್ಯಾಚರಿಸಿ ಮಣ್ಣಿಗೆ ಅನುಗುಣವಾಗಿ ಆಳ ಮತ್ತು ಸ್ಪಷ್ಟತೆಯ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುತ್ತವೆ. ಹಾಗಾದ್ರೆ ಜಿಪಿಆರ್ ವಾಸ್ತವವಾಗಿ ಏನನ್ನ ಗುರುತಿಸುತ್ತದೆ? ಸ್ವಚ್ಛವಾದ ಒಣ ಮರಳಿನಲ್ಲಿ ಜಿಪಿಆರ್ ಕೆಲವೊಂದು ಬಾರಿ ಮೂಳೆಗಳು ಮತ್ತು ಅವುಗಳ ಸುತ್ತಲಿನ ಸಣ್ಣ ಅಂತರವನ್ನ ಪ್ರತಿಫಲಿಸಬಲ್ಲದು. ಆದರೆ ಅಸ್ಥಿಪಂಜರಗಳನ್ನು ಮಾತ್ರವೇ ಗುರುತಿಸುವುದು ಅಷ್ಟು ಉತ್ತಮ ವಿಧಾನವಾಗಿಲ್ಲ. ಯಾಕೆಂದರೆ ಅವುಗಳ ಎಲೆಕ್ಟ್ರಿಕಲ್ ಗುಣಗಳು ಒಣಮಣ್ಣನ್ನು ಹೋಲುತ್ತವೆ ಎಂದು ಬಹಳಷ್ಟು ಅಧ್ಯಯನಗಳು ಅಭಿಪ್ರಾಯಪಟ್ಟಿವೆ. ಬಹಳಷ್ಟು ಬಾರಿ ಜಿಪಿಆರ್ ಸಮಾಧಿಯನ್ನ ಒಂದು ಮಣ್ಣಿನ ಲಕ್ಷಣವಾಗಿ, ಅಂದರೆ ತೊಂದರೆಗೊಳಗಾದ ಮಣ್ಣು, ಶವಪೆಟ್ಟಿಗೆ, ಕಲ್ಲುಗಳು ಅಥವಾ ಕುಸಿದ ಸ್ಥಳವಾಗಿ ಗುರುತಿಸುತ್ತದೆಯೇ ಹೊರತು ಸ್ಪಷ್ಟವಾಗಿ ಅಸ್ಥಿಪಂಜರದ ಹೊರಮೈ ಚಿತ್ರಣವನ್ನ ಒದಗಿಸುವುದಿಲ್ಲ. ಹಾಗಾದ್ರೆ ಎಷ್ಟು ಕಾಲದವರೆಗಿನ ಸಮಾಧಿಗಳನ್ನ ಗುರುತಿಸಬಲ್ಲದು? ಒಂದು ಅಧ್ಯಯನದ ಪ್ರಕಾರ ಸಮಾಧಿಗಳು ಬಹುತೇಕ 6 ವರ್ಷಗಳ ತನಕ ಸ್ಪಷ್ಟ ರೆಡಾರ್ ಸಂಕೇತಗಳನ್ನು ಒದಗಿಸಿವೆ. ಆ ಬಳಿಕ ಸಂಕೇತಗಳು ಕ್ರಮೇಣ ದುರ್ಬಲಗೊಳ್ಳುತ್ತಾ ಸಾಗಿವೆ. ಆದರೆ ಧರ್ಮಸ್ಥಳ ಗ್ರಾಮದ ನೆಲ ಜಿಪಿಆರ್ ವ್ಯವಸ್ಥೆಗೆ ಸೂಕ್ತವಾದ ಮಣ್ಣನ್ನು ಹೊಂದಿಲ್ಲ. ಧರ್ಮಸ್ಥಳ ಗ್ರಾಮದ ಪ್ರದೇಶ ಸದಾ ಮಳೆಯಿಂದ ತೊಯ್ಯುವ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿದ್ದು, ಇಲ್ಲಿನ ಜವುಗು ಮಣ್ಣು ದೀರ್ಘಕಾಲದ ತನಕ ಒದ್ದೆಯಾಗಿಯೇ ಇರುತ್ತದೆ. ಇಂತಹ ಸನ್ನಿವೇಶಗಳಲ್ಲಿ ಕಾಣುವ ಬಹುದೊಡ್ಡ ಪ್ರಶ್ನೆ ಎಂದರೆ, ಅಂದಾಜು 20 ವರ್ಷಗಳ ಹಿಂದೆ ಹೂಳಲಾಗಿರುವ ಅಸ್ಥಿಪಂಜರಗಳನ್ನು ಜಿಪಿಆರ್ ಗುರುತಿಸಲು ಸಾಧ್ಯವೇ? ಈ ಪ್ರಶ್ನೆಗೆ ಜಾಗರೂಕರಾಗಿ ಉತ್ತರ ನೀಡಬೇಕಾಗುತ್ತದೆ. ಕೆಲವೊಂದು ಬಾರಿ, ಅದರಲ್ಲೂ ಕೆಲವು ನಿರ್ದಿಷ್ಟ ಪ್ರಕರಣಗಳಲ್ಲಿ ಹೆಚ್ಚಿನ ನಿರೀಕ್ಷೆಗಳಿಲ್ಲದೆ ಇದು ಫಲಿತಾಂಶ ನೀಡುತ್ತದೆ. ಇಲ್ಲಿ ಜಿಪಿಆರ್ ಅನ್ನ ಗುರುತರವಾಗಿ ಭೂಮಿಯನ್ನ ಅಗೆಯುವ ಸಲುವಾಗಿ, ಅನುಮಾನಾಸ್ಪದ ಭೂಮಿಯನ್ನ ಗುರುತಿಸುವ ಸಲುವಾಗಿ ಅಥವಾ ಇನ್ನೊಂದು ವಿಧಾನವಾದ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಸ್ಕ್ಯಾನಿಂಗ್ ಜೊತೆಗೆ ಕಾರ್ಯಾಚರಿಸಲು ಜಿಪಿಆರ್ ಸೂಕ್ತವಾದ ಆಯ್ಕೆಯಾಗಿದೆ. ಹಾಗೆಂದು ಇದು ಭೂಮಿಯ ಆಳದಲ್ಲಿರಬಹುದಾದ ಅಸ್ಥಿಪಂಜರದ ಯಥಾವತ್ ಚಿತ್ರಣವನ್ನ ಒದಗಿಸುವ ಮ್ಯಾಜಿಕ್ ಎಕ್ಸ್ರೇ ರೀತಿಯಲ್ಲಿ ಕಾರ್ಯಾಚರಿಸುವುದಿಲ್ಲ. ಹಾಗಾದ್ರೆ ಧರ್ಮಸ್ಥಳ ಗ್ರಾಮದ ಮಣ್ಣಿನಲ್ಲಿ ಸೂಕ್ತ ವಿಧಾನ ಯಾವುದು? ಅತ್ಯಂತ ಒಣ ವಾತಾವರಣದಲ್ಲಿ, ಅಂದರೆ ಚಳಿಗಾಲದ ಕೊನೆಯ ಭಾಗದಲ್ಲಿ ಪೂರ್ವ ಮುಂಗಾರು ಮಳೆಯ ನಡುವಿನ ಅವಧಿ ಇಲ್ಲಿ ಪರೀಕ್ಷೆಗೆ ಸೂಕ್ತವಾಗಿದೆ. ಸಮರ್ಪಕವಾಗಿ 3D ಇಮೇಜಿಂಗ್ ನಡೆಸಿ ಮಾಹಿತಿಯನ್ನ ಸಂಸ್ಕರಿಸಿ ಅದರ ತೆಗೆದು ಬೇರೆ ಬೇರೆ ತುಣುಕುಗಳಲ್ಲಿ ಪರಿವರ್ತಿತವಾಗುವ ಮಾದರಿಗಳನ್ನು ಹುಡುಕಬೇಕು. ಕೇವಲ ಒಂದು ಬಾರಿ ಕಾಣಿಸಿಕೊಳ್ಳುವ ಬ್ಲಿಪ್ ಸಂಕೇತವನ್ನ ಹಿಂಬಾಲಿಸುವ ಅವಶ್ಯಕತೆ ಇಲ್ಲ. ಜಿಪಿಆರ್ ಮತ್ತು ರೆಸಿಸ್ಟಿವಿಟಿ ವಿಧಾನವನ್ನ ಸಂಯೋಜಿಸಿ ಬಳಿಕ ಸಣ್ಣ ಕೂಲಂಕುಷ ಪರೀಕ್ಷೆಗಳನ್ನು ನಡೆಸಬೇಕು. ಈ ರೀತಿ ಮಾಡುವುದರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆಯಲು ಸಾಧ್ಯವಾಗುವ ಸಾಧ್ಯತೆ ಇದೆ.